ನಮಸ್ತೆ, ವೆಲ್ಕಮ್ ಟು ಜ್ಯೋತಿ ಲಾಗರ್. ಹಾಯ್ ಸ್ನೇಹಿತರೆ, ನಾವು ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಆಚರಣೆ ಮಾಡ್ತಿದ್ವಿ. ಎಲ್ರು ಮಾಡಿದೀರಾ ಆಲ್ಮೋಸ್ಟ್. ನಾವು ಮಾತ್ರ ಸಿಂಪಲ್ ಆಗಿ ಮಾಡಿದೀವಿ. ಏನಪ್ಪಾ ಅಂತಂದ್ರೆ, ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗೇ ಮಾಡ್ತಿದ್ದೆ. ಈ ವರ್ಷ ಯಾಕೋ ನನ್ಗೂ ಸ್ವಲ್ಪ ಬೇಜಾರಾಗೋಯ್ತು, ಮನ್ಸಿಗೆ ಸಮಾಧಾನ ಇರ್ಲಿಲ್ಲ. ಹಾಗಾಗಿ ಭಗವಂತ ಕೈಲಾದಷ್ಟು ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ಈ ತರ ನಾನು ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಿದೆ. ಮೇಲ್ಗಡೆ ಎಲ್ಲಾ ಫೋಟೋಸ್ ಇದ್ವು, ಹಾಗಾಗಿ ಅಲ್ಲೇ ಕೆಳಗಡೆ ಬುಕ್ಸ್ ಇದ್ವು. ಬುಕ್ಸ್ ಪಕ್ಕದಲ್ಲಿ ನಾನು ಕಳಶ ಕುಂದರ್ಸ್ಬಿಟ್ಟು ಅಲ್ಲೇ ಪೂಜೆ ಮಾಡ್ಕೊಂಡೆ. ಯಾಕಂತಂದ್ರೆ ಆಡಂಬರ ಬೇಡ ಅನ್ನಿಸ್ತು ಯಾಕೋ, ಹಾಗಾಗಿ ಸಿಂಪಲ್ ಆಗಿ ಮಾಡ್ಬಿಟ್ಟು ಬೆಳಿಗ್ಗೆ ಎಲ್ಲಾ ಪೂಜೆ ಮಾಡಿದೆ. ಸುಮಾರು 6:30 ಅಷ್ಟೊತ್ತಿಗೆ ನನ್ನ ಪೂಜೆನೂ ಕಂಪ್ಲೀಟ್ ಆಗಿತ್ತು. 6:30 ಅಲ್ಲ, 5:45 ಅನ್ನೋಷ್ಟೊತ್ತಿಗೆ ನನ್ನ ಪೂಜೆ ಸಮೇತ ಕಂಪ್ಲೀಟ್ ಆಗಿತ್ತು. ಅಲ್ಲಿಂದ ಕಂಪ್ಲೀಟ್ ಆದ ತಕ್ಷಣ ನನ್ಗೆ ಯಾಕೋ ಬೆಳಿಗ್ಗೆಯಿಂದ ಮನೆಯಲ್ಲಿ ಸ್ವೀಟು ಮಾಡಿದ್ವಿ, ಬಟ್ ಏನು ಟೆಂಪಲ್ಗೆ ಹೋಗ್ಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ಸಾಯಂಕಾಲ ಏನ್ ಮಾಡಿದ್ವಿ, ಗಂಗಮ್ಮ ಟೆಂಪಲ್ ಗೆ ಹೋಗ್ ಬರೋಣ ಅಂತ ಹೇಳಿ ಚಿಂತಾಮಣಿಯಲ್ಲಿರುವಂತಹ ತುಂಬಾ ಫೇಮಸ್ ಹಾಗೆ ತುಂಬಾ ಪವರ್ಫುಲ್ ತಾಯಿ ಇಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಮಕ್ಳು ಇಲ್ದವ್ರಿಗೆ ಮಕ್ಳು, ಮತ್ತೆ ಏನೆಲ್ಲಾ ತೊಂದರೆಗಳಿರುತ್ತೋ ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಿದಾಳೆ ಈ ತಾಯಿ ಅಂತ ನನ್ಗೆ ಎಲ್ರಿಗೂ ಹೇಳ್ತಾ ಇರ್ತಾರೆ, ಎಲ್ರು ಹೇಳ್ತಿರ್ತಾರೆ. ಎಲ್ರು ಹೇಳ್ದಾಗ ನಾನು ಹೋಗ್ಲೇಬೇಕು ಅನ್ಕೊಂಡಿದ್ದೆ, ಬಟ್ ಹೋಗ್ತಾ ಇರ್ತೀನಿ, ಅವಾಗ ಹೋಗ್ತಾ ಇರ್ತೀನಿ. ಇದು ಗೊತ್ತಾದ್ಮೇಲಂತೂ ಶುಕ್ರವಾರ ಹೋಗ್ ಬರ್ಬೇಕು. ಯಾಕಂದ್ರೆ ಶುಕ್ರವಾರ ಲಕ್ಷ್ಮೀ ಪೂಜೆ ಅದು ಬೇರೆ. ನಾನ್ ಶುಕ್ರವಾರ ಮಂಗಳವಾರ ಬಿಡಲ್ವಲ್ಲ, ಹಾಗಾಗಿ ಹೋಗ್ ಬರನ್ರಿ ಅಂತಂದೆ. ಸರಿ ಆಯ್ತು ನಡಿಯಪ್ಪ ಅಂತ ಹೇಳ್ಬಿಟ್ಟು ನನಗೆ ಕರ್ಕೊಂಡ್ ಬಂದ್ರು. ಗಂಗಮ್ಮ ಟೆಂಪಲ್ಗೆ ಬಂದೆ. ಎಲ್ಲ ಅಲಂಕಾರ ತುಂಬಾ ಚೆನ್ನಾಗಿ ನಡೆದಿತ್ತು. ಎಷ್ಟು ಚೆನ್ನಾಗಿತ್ತು ಅಲಂಕಾರ ಅಂತಂದ್ರೆ ಅಷ್ಟು ಸೂಪರ್ ಆಗಿತ್ತು. ಆ ಅಲಂಕಾರದಲ್ಲಿ ತಾಯಿನ ನೋಡಕ್ಕೆ ಮನಸ್ಸು ಸಮಾಧಾನ ಆಗೋಯ್ತು. ಏನೋ ಗೊತ್ತಿಲ್ಲ, ಬಟ್ ತುಂಬಾ ಸಮಾಧಾನ ಆಗೋಯ್ತು. ಆದ್ರೆ ಅಲಂಕಾರ ಯಾವ್ದ್ರಿಂದ ಮಾಡಿದ್ರು ಅಂತಂದ್ರೆ ಫುಲ್ ಬಳೆಗಳಿಂದಾನೇ ಅಲಂಕಾರ ಮಾಡಿದ್ರು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತಂದ್ರೆ ನೋಡಕ್ಕೆ ಎಷ್ಟು ತೃಪ್ತಿ ಆಗಿತ್ತು ಅಂತಂದ್ರೆ, ಮಕ್ಳು ಇಲ್ದವ್ರಿಗೆ ಮಕ್ಳು ನೋಡಿ, ಇಲ್ಲಿ ಮಕ್ಳು ಒಳಗಡೆ ಹೋದ್ರೆ ಯಾರು ಏನು ಅನ್ನಲ್ಲ ಇಲ್ಲಿ, ಗೊತ್ತಾ. ಮಕ್ಳು ತುಂಬಾ ಖುಷಿಯಿಂದ ಹೋಗ್ತಾರೆ. ಮಕ್ಳಿಗೆಲ್ಲ ತಾಯಿ ಮಡಿಲಿಗೆ ಹಾಕಿ ರಿಟರ್ನ್ ಮಕ್ಕಳನ್ನ ಕೊಡ್ತಾರೆ, ಅಂದ್ರೆ ಆಶೀರ್ವಾದ ಪಡಿಲಿ ಮಕ್ಳು ಅಂತ. ತುಂಬಾನೇ ಪವರ್ಫುಲ್ ಅಂತಾನೆ ಹೇಳ್ತೀನಿ. ಬರೀ ಹಿಂದೂಸ್ ಅಷ್ಟೇ ಹಿಂದೂಸ್ ಅಲ್ಲದೆ ಬೇರೆ ಧರ್ಮದವರು ಬಂದು ಇಲ್ಲಿ ಕೈ ಮುಗಿದು ಹೋಗ್ತಾರಲ್ವಾ, ಅದು ತುಂಬಾ ಪವರ್ಫುಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ನಂಬಿಕೆಗಿಂತ ದೊಡ್ಡದು ಯಾವ್ದು ಇಲ್ಲ. ಮನೆಯಲ್ಲಾದ್ರೂ ಅಷ್ಟೇ ನಾವು ಪಾಸಿಟಿವ್ನೆಸ್ ಬರ್ಬೇಕು ಅಂತಂದ್ರೆ ಮನೇಲಿ ನಾವು ಯಾವತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡಕ್ ಹೋಗ್ಬಾರ್ದು, ನೆಗೆಟಿವ್ ಮಾತಾಡಕ್ ಹೋಗ್ಬಾರ್ದು. ಹಾಗಾಗಿ ಇಲ್ಲಿ ನೋಡಿ, ಇಬ್ರು ಮಹಿಳೆಯರು ಬೇರೆ ಒಂದು ಇವ್ರು ಸಮೇತ ಬಂದು ಬೇರೆಯವರು ಸಮೇತ ಬಂದು ಇಲ್ಲಿ ತಾಯಿಗೆ ಪೂಜೆಯನ್ನ ಸಲ್ಲಿಸ್ತಾರಲ್ವಾ, ಅದಕ್ಕೆ ನನಗೆ ತುಂಬಾ ಖುಷಿ ಆಗೋಯ್ತು. ಹಾಗಾಗಿ ನನ್ಗೂ ಅಲ್ಲಿ ಹೋಗಿದ್ದಾದ್ಮೇಲೆ ಸಮಾಧಾನ ಆಯ್ತು. ನೋಡಿ, ನನ್ನ ತಲೆ ಸಮೇತ ಸರಿಯಾಗಿ ಬಾಚಕ್ ಆಗ್ಲಿಲ್ಲ, ಅಷ್ಟು ಬೇಜಾರಾಗ್ತಿತ್ತು. ಸರಿ ಆಯ್ತು ಹೋಗೋಣ ಅಂದ ತಕ್ಷಣ ಕರ್ಕೊಂಡೋದ್ರು. ತಾಯಿಯ ಒಂದು ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಮಾಡಿ ಆದ ನಂತರ ಸ್ನೇಹಿತರೆ, ಎಲ್ಲೇ ಹೋಗ್ಲಿ ನಾವು ನಮ್ಮ ಮನಸ್ಸಿಂದ ತಾಯಿಗೆ ಯಾವ ದೇವರಾದ್ರೂ ಆಗಿರ್ಲಿ ಮನಸ್ಸಿನಿಂದ ಒಂದು ನಮಸ್ಕಾರ ಹಾಕ್ಬಿಟ್ಟು ತದನಂತರ ನಾನು ವಿಡಿಯೋ ಮಾಡಕ್ ಹೋಗ್ತಿರೋದು. ಎಲ್ರು ಅಷ್ಟೇ ಅನ್ಕೊಂತೀನಿ. ಹಾಗಾಗಿ ನನ್ನ ವಿಡಿಯೋ ಆಯ್ತು. ಅಲ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಸಮಾಧಾನ ಆಗೋಯ್ತು. ಮಕ್ಳಂತೂ ಅಲ್ಲಿ ಕೂತ್ಕೊಂಡಿದ್ರು, ಮಾತಾಡ್ಸಿದ್ರು. ಅವರು ಬಾರೋ ಇಲ್ಲಿ ಅಂತಂದ್ರು, ಬರ್ಲಿಲ್ಲ. ನನ್ಗೂ ತುಂಬಾ ಖುಷಿ ಮಕ್ಳಿಗೆ ನೋಡಿದ್ರೆ, ಅದರಲ್ಲೂ ಹೆಣ್ಮಕ್ಳು ನೋಡಿದ್ರೆ ಇನ್ನೂ ಖುಷಿ. ನಾವಿಲ್ಲಿ ಬೇರೆ ಒಂದು ಪ್ಲೇಸಿಗೆ ಹೋಗ್ಬೇಕಾಗಿ ಬಂತು. ಇವತ್ತು 21ನೇ ತಾರೀಕು ಆಗಸ್ಟ್ 2026 ಅಲ್ವಾ. ಹಾಗಾಗಿ ನಾವು ಇನ್ನೊಂದು 2-3 ಕಡೆ ಮನೆಯಲ್ಲಿ 2-3 ಕಡೆ ಒಳ್ಳೊಳ್ಳೆ ಪ್ಲೇಸ್, ಅಂದ್ರೆ ತುಂಬಾ ಚೆನ್ನಾಗಿರೋ ಪ್ಲೇಸ್ ಉದ್ಘಾಟನಾ ಸಮಾರಂಭ ಇದೆ. ಯಾವಾಗ ಅಂದ್ರೆ 22/2/2026 ಇಲ್ಲಿ ಉದ್ಘಾಟನಾ ಸಮಾರಂಭ ಇದೆ. 2-3 ಇದೆ. ಒಂದು ಆರ್ಚ್ ಇದೆ. ಆರ್ಚ್ ಹತ್ರ ನಾವು ಹೋಗ್ಲಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಭವನ ಉದ್ಘಾಟನಾ ಸಮಾರಂಭ ಇದೆ, ಅಂದ್ರೆ ಓಪನಿಂಗ್ ಇದೆ. ಹಾಗಾಗಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದ್ರೆ ಅಷ್ಟೇ ಚೆನ್ನಾಗಿ. ಅಲ್ಲಿ ಆರ್ಚ್ ಸಮೇತ ಹಾಗೆ, ಮತ್ತೆ ಚೌಕನು ಹಾಗೆ ತುಂಬಾ ಚೆನ್ನಾಗಿ. ಚೌಕ ಅಂದ್ರೆ ಏನಪ್ಪಾ ಅಂತ ಕೇಳ್ತಿದ್ರೆ, ಅಂಬೇಡ್ಕರ್ ಭವನ ಆದ್ಮೇಲೆ ನಾನು ಚೌಕದ ಹತ್ರನೇ ಹೋಗೋದು. ಬನ್ನಿ ತೋರಿಸ್ತೀನಿ. ಆಮೇಲೆ ಅಂಬೇಡ್ಕರ್ ಭವನ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಲ್ಲಿ ನಾವು ಸ್ವಲ್ಪ ನೋಡ್ಬೇಕು ಅನ್ನಿಸ್ತು ನನ್ಗೆ. ಹಾಗಾಗಿ ಅಲ್ಲಿ ಕರ್ಕೊಂಡು ಹೋದೆ ನಮ್ಮವ್ರು ದೂರ ಹೋಗ್ಬಿಟ್ರು, ನನ್ ಬಿಟ್ಟು ಅಷ್ಟು ದೂರ ಹೋಗ್ಬಿಟ್ರು. ಡಾಕ್ಟರ್ BR ಅಂಬೇಡ್ಕರ್ ಸರ್ ನೋಡಿ ಎಷ್ಟು ಚೆನ್ನಾಗಿ ಕಂಗೊಳಿಸ್ತಿದ್ದಾರೆ ಅಲ್ಲಿ. ತುಂಬಾ ಖುಷಿನೇ ಆಗೋಯ್ತು ನೋಡಿ. ಮಾತ್ರ ಅಂಬೇಡ್ಕರ್ ಭವನ ಮಾತ್ರ ಅಮೇಝಿಂಗ್. ಅಲ್ಲ, ಹೊಗ್ಲಕ್ಕೆ ವರ್ಡ್ಸ್ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳಗಡೆ ಅಂತೂ ನಾವೆಲ್ಲೂ ಹೋಗಿಲ್ಲ, ಯಾಕಂದ್ರೆ ಫುಲ್ ಸ್ಟಾಪ್ ಆಗಿಬಿಟ್ಟಿದ್ರು. ಬೇರೆಯವ್ರಿಗೆ ಯಾರಿಗೂ ಅಲೋ ಇರ್ಲಿಲ್ಲ ಅಲ್ಲಿ ನೋಡಕ್ಕೆ. ಬಟ್ ತುಂಬಾ ಜನ ಹೋಗ್ತಾ ಇದ್ರು. ಬಟ್ ಕೇಳ್ದೆ, ನಾನು 2 ಹತ್ರ ಹೋಗಿ ಕೇಳ್ದೆ ಒಳಗಡೆ ಬಿಡ್ತಿದಾರಾ ಅಂತ. ಬಟ್ ಇಲ್ಲ, ನಂಗೆ ಗೊತ್ತಿಲ್ಲ ಅಂದ್ರು. ಸರಿ ಆಯ್ತು ಬಿಡು ಅಂತ ಅಲ್ಲೊಂಚೂರು ಸ್ವಲ್ಪ ಶಾರ್ಟ್ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ನಾವು ನೇರ ಮತ್ತೆ ಮುಂದಕ್ಕೆ ಬರ್ಬೇಕಾಗಿ ಬಂತು. ನೋಡಿ, ಇದು ಆಕ್ಚುಲಿ
ಅಂಬೇಡ್ಕರ್ ಭವನ ಚೌಕ ಒಂದು, ಹಾಗೆ ಒಂದು ಆರ್ಚ್ ಇದೆ. ಯಾವ ಆರ್ಚ್ ಹೆಸರು ನನ್ಗೆ ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ, ಆ ಕಡೆ ಹೋಗ್ಲಿಲ್ಲ. ಅದು ವಿಡಿಯೋ ಮಾಡಿದೀನಿ ಅನ್ಕೊಂಡಿದ್ವಿ, ಮೂಮೆಂಟ್ಸ್ ಆಗಿದೆ ಬಟ್ ವಿಡಿಯೋ ಮಾಡ್ಕೊಂಡಿಲ್ಲ, ಸಾರಿ. ಇವು ಮೂರು ಇವತ್ತು ಅಂದ್ರೆ ಆಗಸ್ಟ್ 2026 ಶನಿವಾರ 22ರಂದು ಓಪನಿಂಗ್. ಡಿ ಕೆ ಶಿವಕುಮಾರ್ ಸರ್ ಜೊತೆಗೆ ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ ಅಂತ ತಿಳಿದುಪಟ್ಟೆ. ನಾನು ಆಲ್ಮೋಸ್ಟ್ ಇದು ಸಮೇತ ಹಾಕಿದೀನಿ ನೋಡಿ. ಹಾಗೆ ಅಲ್ಲಿಂದ ನಾವು ನೇರ ಮತ್ತೆ ನಾವು ಚೌಕಕ್ಕೆ ಹೋಗ್ಬೇಕಾಗಿ ಬಂತು. ಚೌಕದಲ್ಲಿ ಅಂತಂದ್ರೆ ವಾವ್, ಅಮೇಝಿಂಗ್. ಇದು ಚೌಕ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಹಾಗೆ ಇಲ್ಲಿ ಬಂದ್ ನೋಡಿದ್ರೆ ಜನಗಳ ಗುಂಪಂತೂ ಸಖತ್. ಚೌಕದ ಹತ್ರ ಬಂದೇ ಬಿಟ್ವಿ. ಚೌಕದ ಹತ್ರ ಬಂದ್ ನೋಡಿದ್ರೆ ಸೋ ಅಮೇಝಿಂಗ್. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಅಂತೂ ಸೂಪರ್ ಆಗಿ. ಈ 3 ಕೆತ್ತನೆ ಈ ಕಡೆ, ಇನ್ನೊಂದು 3 ಕೆತ್ತನೆ ಇನ್ನೊಂದ್ ಸೈಡ್ ಇದೆ. ಆ ಒಂದು ಕೆತ್ತನೆಗಳ ನಡುವೆ ಒಂದು ಏನಂತಂದ್ರೆ ಆನೆ ಕಟ್ಟೋ ಒಂದು ಕಂಬ ಅನ್ಕೊಂತೀನಿ. ಆಕ್ಚುಲಿ ಕಂಬಗಳಿದಾವೆ, ಆನೆ ಕಟ್ಟೋ ಕಂಬ ತರಾನೇ ಇರೋದು, ನನಗೆ ಗೊತ್ತಾಗ್ಲಿಲ್ಲ. ಕಂಬ ಇದೆ ಆಕ್ಚುಲಿ, ಜೂಲ ಅನ್ಕೊಂತೀನಿ ಇದು. ಈ ಕಂಬಗಳ ಜೊತೆಗೆ ಮತ್ತೆ ಆ ಕಡೆ ಹೋದ್ರೆ ಚೌಕ ಅಂತ ಒಂದೊಂದ್ ಲೆಟರ್ ಒಂದೊಂದ್ ಕಂಬದಲ್ಲಿ ಕೆತ್ತನೆ ಮಾಡಿದ್ದಾರೆ. ಅದು ಎಷ್ಟು ಸುಂದರವಾಗಿದೆ ಅಂತಂದ್ರೆ ಅದ್ ನೋಡಕ್ಕೆ ನಿಜವಾಗ್ಲೂ ನೀವು ಬಂದ್ ಒಂದ್ಸಲ ವಿಸಿಟ್ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ನನಗೆ ಇಷ್ಟಪಡ್ತೀನಿ. ಹಾಗೆ ನೋಡಿ ನಾನು ಮುಂದೆ ಬಂದ ತಕ್ಷಣ ಇಲ್ಲಿ ಆ ಲೆಫ್ಟಿಗೆ ಗಾಂಧೀಜಿಯವರ ಒಂದು ತತ್ವಗಳು ಪಾಲಿಸೋ ಒಂದು 3 ಸಿಂಬಲ್ಸ್ ಇದಾವೆ. ಮತ್ತೆ ಇದು ಆರ್ಚ್, ಇದೇನಕ್ಕಪ್ಪ ಅಂತಂದ್ರೆ ಚೌಕ ಅಂತ ಹೆಸರು ಹೇಗ್ ಬಂತು, ಆಜಾದ್ ಚೌಕ ಅಂತ ಇಲ್ಲಿ ಹೆಸರು ಹೇಗ್ ಬಂತು ಅಂತ ಅದರ ಹಿನ್ನೆಲೆ ಬರ್ದಿದ್ದಾರೆ. ಅದನ್ನ ನೀಟಾಗಿ ನಾನು ಹಾಕ್ತೀನಿ. ಅದನ್ನ ಲಾಸ್ಟ್ ಅಲ್ಲೆಲ್ಲ ಕೆಲಸ ಮಾಡ್ತಿದಾರಲ್ವಾ, ಹಾಗಾಗಿ ನನ್ಗೆ ಅಲ್ಲಿ ಸರಿಯಾಗಿ ಸಿಗ್ಲಿಲ್ಲ. ಲಾಸ್ಟಿಗೆ ಹೋಗ್ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಆವಾಗ ಹಾಕ್ತೀನಿ. ಅಂದ್ರೆ ಇದ್ರಲ್ಲೇ ಇದೆ. ಇಷ್ಟ ನೋಡ್ಕೊಂಡ್ಬಿಟ್ಟು ಮತ್ತೆ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ ಒಂದು ಹಾರ್ಟ್ ಸಿಂಬಲ್ ತರ ಇದೆ. ನನಗೆ ಅದರ ಬಗ್ಗೆ ಅಷ್ಟು ಚೆನ್ನಾಗಿ ಗೊತ್ತಿರ್ಲಿಲ್ಲ, ಬಟ್ ನಾಳೆ ಹೋಗಿ ನಾನು ಖಂಡಿತ ತಿಳಿದು ಅದರ ಒಂದೊಂದು ಹಿನ್ನೆಲೆನೂ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ನೋಡಿ ಆಜಾದ್ ಚೌಕ ಎಷ್ಟು ನೀಟಾಗಿ ಒಂದೊಂದು ಕಂಬದಲ್ಲಿ ಒಂದೊಂದು ಅಕ್ಷರ ಕೆತ್ತನೆ ಮಾಡಿದ್ದಾರೆ ಅಂತಂದ್ರೆ ಇದು ಸಿಂಬಲ್ ಹೇಳಿದ್ ನಾನು. ಏನ್ ಸಿಂಬಲ್ ನೀವೇ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಇಲ್ಲಿಂದ ಮುಂದೆ ಇಲ್ಲೊಂದ್ ಚೂರು ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಾನು ಹಾಗೆ ಮುಂದೆ ಹೋದೆ. ನೋಡಿ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಂತಿದ್ರಲ್ವಾ, ಹಾಗಾಗಿ ಅದನ್ನೇ ಸ್ವಲ್ಪ ವಿಡಿಯೋ ಮಾಡಿದೆ ನಾನು. ತುಂಬಾ ಖುಷಿನೇ ಆಗೋಯ್ತು. ಹಾಗೆ ಆಗ್ಲೇ ಹೇಳಿಲ್ವಾ ನಾನು ಗಾಂಧೀಜಿ ತತ್ವ ಒಂದು ಸಿಂಬಲ್ಸ್ ಇದಾವೆ ಅಂತೇಳಿ. ಇವು 3 ಸಿಂಬಲ್ಸ್ ಏನೇನಪ್ಪ ಹೇಳ್ತವೆ ಅಂತಂದ್ರೆ ಕೆಟ್ಟದನ್ನ ಮಾತಾಡಬಾರ್ದು, ಹಾಗೆ ಕೆಟ್ಟದನ್ನ ನೋಡ್ಬಾರ್ದು, ಮತ್ತೆ ಇನ್ನೊಂದ್ ಬಂದು ಕೆಟ್ಟದನ್ನ ಮಾತಾಡಬಾರ್ದು. ಈ ಸಿಂಬಲ್ಸ್ ಹತ್ರ ಪಾಪ ಅಂಕಲ್ ಕೂತಿದ್ರು, ಅವಣ್ಣ ಕೂತಿದ್ರು. ಸೈಡ್ ಆದ್ರು ಪಾಪ ಅವರು, ಬೇಡ ಕೂತ್ಕೊಳ್ಳಿ ಅಣ್ಣ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಮತ್ತೆ ಈ ಕಡೆ ಬಂದ್ರೆ ಆರ್ಚ್ ಹತ್ರ ಮಕ್ಳಂತೂ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ಪ್ಲೇಸ್ ಹೇಳಿದ್ನಲ್ವಾ. ಹಾಗೆ ಅಂಬೇಡ್ಕರ್ ಭವನ ಒಂದು, ಈಗ ಚೌಕ ಒಂದು, ಮತ್ತೆ ಇನ್ನೊಂದು ಆರ್ಚ್ ಇದೆ. ಈ 3 ಪ್ಲೇಸ್ ಗಳಿಗೆ ಉದ್ಘಾಟನಾ ಸಮಾರಂಭ ಇದೆ. ಅದು 2026 ಆಗಸ್ಟ್ 22ರಂದೇ ಇರೋದು. ಹಾಗಾಗಿ ಇಲ್ಲಿ ಫುಲ್ ಡೆಕೋರೇಷನ್ ಸಖತ್ತಾಗಿ ಮಾಡಿದ್ದಾರೆ. ಅಂದ್ರೆ ಕೆತ್ತನೆ ಮಾತ್ರ ಅಮೇಜಿಂಗ್, ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಎಷ್ಟು ಚಂದ ಅಂತಂದ್ರೆ ನೋಡಕ್ಕೆ, ಇದೆಲ್ಲ ನಾನು ನೋಡೇ ಇರ್ಲಿಲ್ಲ. ಆಲ್ಮೋಸ್ಟ್ ತುಂಬಾ ದಿನಗಳಿಂದಾನೇ ಫೋಟೋ ವಿಡಿಯೋಸ್ ಸಮೇತ ಹಾಕ್ತಾ ಇದ್ರು ಪಾಪ, ಎಲ್ರು ವಿಡಿಯೋಸ್ ಹಾಕ್ತಿದ್ರು. ನಾನ್ ನೋಡಿ ಸುಮ್ನೆ ಆಗ್ತಿದೆ, ಬಟ್ ಹೋಗ್ಬೇಕು ಅನ್ಕೊಂಡೆ, ಎಲ್ಲಿ ಹೋಗಕ್ ಆಗ್ತಿರ್ಲಿಲ್ಲ. ಹಾಗಾಗಿ ಇವತ್ತೇನ್ ಮಾಡಿದ್ವಿ, ಹೋದ್ವಿ, ನೋಡ್ಕೊಂಡ್ಬಿಟ್ಟು ಎಷ್ಟು ಎಂಜಾಯ್ಮೆಂಟ್ಸ್ ಮಾಡ್ತಿದ್ದಾರೆ ನೋಡ. ತುಂಬಾ ಖುಷಿ ಆಗೋಯ್ತು, ಮನ್ಸಿಗೇನೋ ಸಮಾಧಾನ ಆಗೋಯ್ತು. ಅಲ್ಲಿಂದ ನಾವು ನೇರ ಬರ್ಬೇಕಾಗಿ ಬಂತು. ಆದ ನಂತರ ಕೊನೆಯದಾಗಿ ನಾನು ಅವಾಗ್ಲೇ ಹೇಳಿದ್ನಲ್ವಾ ಆಜಾದ್ ಚೌಕದ ಹಿನ್ನೆಲೆ ಏನಿದೆ ಅಂತ ಆಮೇಲೆ ವಿಡಿಯೋಸ್ ಹಾಕ್ತೀನಿ ಅಂತ, ಇದೇ ನಾನು ಹೇಳ್ತಿದ್ದು. ಇದರ ಒಂದು ಹಿನ್ನೆಲೆ ಇಲ್ಲಿ ಬೋರ್ಡ್ ಅಲ್ಲಿ ಫುಲ್ ಕೆತ್ತನೆ ಮಾಡಿದ್ದಾರೆ. ಅದನ್ನ ನಾನು ನಿಮ್ ಮುಂದೆ ತೋರ್ಪಡಿಸ್ತಾ ಇದ್ದೀನಿ. ಇಲ್ಲಿಂದ ನಾನು ಈ ವಿಡಿಯೋ ಮಾಡ್ಕೊಂಡ್ಬಿಟ್ಟು ನಾವು ಮತ್ತೆ ಮನೆಗೆ ಹೋಗ್ಬೇಕಾಗಿ ಬಂತು. ಅಲ್ಲಿಂದ ನೇರ ನಾವು ಮನೆಗೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಹೊಸಬ್ರು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ತಪ್ಪದೆ ಎಲ್ಲರೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋಸ್ ನೋಡ್ಬೇಕಾದ್ರೆ ಹೈಪರ್ ಪಾಯಿಂಟ್ ಬರ್ತಾ ಇದೆ, ಹೈಪರ್ ಪಾಯಿಂಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಇನ್ನೊಂದು ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಹಾಗೆ ಇದರ ಓಪನಿಂಗ್ ನಾಳೆ ಇದೆ, ಹಾಗಾಗಿ ಇದರ ಓಪನಿಂಗ್ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು, ಬಾಯ್ ಬಾಯ್.